ಸರಿ ಹಂಗಾರ ಕೆಲಸ ಮಾಡ್ಕೊ. ಮತ್ತು ಸರ್ ಬಂದ್ರೆ ಬೈತಾರ. ಊಟನೂ ಆತ. ಹಬ್ಬ ದೇವ್ರೆ, ಊಟ ಆದ್ರೆ ನಿದ್ದೆ ಬರಕತ್ ಬಿಡ್ತೈತಿ. ಅಯ್ಯೋ, ಮನೆಗಾದ್ರೆ ಒಂದು ತಾಸು ಮಕ್ಕೋಬೋದು, ಇಲ್ಲೆಲ್ಲ ಕತ್ ಮಕ್ಕೊಳಕ್ಕಲ್ಲ. ಸರಿ, ಅಡ್ಕೆ ಚೀಟ ಬೇಕಾ ಕೊಡ್ಲೆ? ಯವ್ವ, ಇವತ್ತು ನಮ್ಮವು ಯಾಕೆ ಹಿಂಗೆ ಪಲಾವ್ ಮಾಡಿದ್ಲ ಏನಂತ ಒಂದು ಸ್ವಲ್ಪ ಉಪ್ಪಿಲ್ಲ, ಏನಿಲ್ಲ. ಅಯ್ಯೋ ದೇವ್ರೇ, ನಾನು ಇವತ್ತು ನೀನು ತಂದಿದ್ದು ಉಪ್ಪಿನಕಾಯಿ ಇಲ್ಲ ಅಂದ್ರೆ ನಂಗೆ ನಿಜವಾಗ್ಲೂ ಊಟ ಹಾಕಿದ್ದಿಲ್ಲ ಬಿಡಿ. ಇವತ್ತು ಕರೆನ ಮಸ್ತ್ ಇತ್ತು ಅದು ಉಪ್ಪಿನಕಾಯಿ, ನಿಂಬಿಕದ್ದು ಪಾರಿ ಇತ್ತು ನೋಡದೆ. ಏನು ಮನೆ ಹಾಕಿದ್ರನ? ಅಲ್ಲ, ನಿಮ್ಮ ಅವ್ರ ಮನೆಗಿದೆಯಾ? ಈಗ ಒಂದು ಸ್ವಲ್ಪ ದಿನ ನಮ್ಮ ಅವ್ರ ಮನೆಗಿದ್ದೆ. ಹೌದು, ನಾ ಕೇಳಿದ್ದೇನೆ, ನೀ ಹೇಳಿದ್ದೇನೆ. ಉಪ್ಪಿನಕಾಯಿ ಎಲ್ಲಿದೆ? ನಿಮ್ಮ ಮನೆ ನಿಮ್ಮ ಅವ್ರ ಹಾಕಿದ್ದೆ? ನೀ ಎಲ್ಲಿ ಬರ್ತದೆ ಬಿಡಿ ನಿನಗೆ, ನಿಮ್ಮ ಅವ್ರ ಹಾಕಿದ್ದಾನ? ಯವ್ವ ಮಾರಕ್ಕೆ ತಂದಿದ್ದೆ. ನಮ್ಮವ್ಗ ಉಪ್ಪಿನಕಾಯಿ ಹಾಕಕ್ಕೆ ಬರಲ್ಲ ಅಂದ್ರೆ ನಮ್ಮವ್ವ ನನ್ನ ಕೈಯಾಗ ಉಪ್ಪಿನಕಾಯಿ ತಡೆಯಲ್ಲವ, ಕೆಡ್ತೈತಿ ಅಂತಾಳ. ಇದು ಯಾವ್ದು ಮಾರ್ಕೆಟ್ನಾಗ ಹೊಸ ಚಲೋ ಉಪ್ಪಿನಕಾಯಿ ಬಂದೈತವ. ಏನಾಯ್ತದ ಹೆಸರು? ಎಸ್ ಎಮ್ ಪಿಕಲ್ಸ್ ಅಂದ್ರೆ SM ಉಪ್ಪಿನಕಾಯಿ ಅಂತೇಳಿ. ಅದು ಭಾಳ ಚಲೋ ಇತ್ತು, ಟೇಸ್ಟ್ ಭಾರಿ ಇತ್ತು, ಮಸ್ತ್ ಐತಿ. ಈಗ 1ನೇ ಡಬ್ಬಿ ಖಾಲಿ, 2ನೇ ಡಬ್ಬಿ ಇದೆ ನಮ್ಮ ಮನ್ಯಾಗ. ಫಸ್ಟ್ ನೋಡೋಣ ಅಂತ ಒಂದು ಪಾವು ಕಿಲೋದ ಸಣ್ಣ ಡಬ್ಬಿ ತಂದಿದ್ದೆ, ರುಚಿ ಮಸ್ತ್ ಹತ್ತದ. ಈಗ 2ನೇದು ದೊಡ್ಡ ಡಬ್ಬಿ ತಂದೆ, 1 ಕಿಲೋದ ನಿಂಬಿಕಾಯ್ದು. ಏನು ಪಲ್ಲೆ ತಿನ್ನಕತ್ತೀವಿ, ಅದನ್ನು ಉಪ್ಪಿನಕಾಯಿ ಅಷ್ಟು ರುಚಿ ಆಗತ್ತೆ. ಆಮೇಲೆ ಇದ್ರದ್ದೇ SM ಹಪ್ಪಳ ಅಂತ ಬರಾಕತ್ತೈತಿ. ಹಪ್ಪಳ, ಬಳಕದ ಮಿಷ್ಕೆ ಎಲ್ಲ SM ಕಂಪ್ನಿ ಅಂದ್ರೆ ಭಾಳ ಚಲೋ ಇದಾಗತ್ತದ. ನಂಗೆ ಕರೆನ ಎಷ್ಟು ಇಷ್ಟ ಆಗತ್ತ ಗೊತ್ತ. ನಾವು ನಾಳೆ ಬೇಕಾದ್ರೆ ಹಪ್ಪಳ ಕರ್ಕೊಂಬರ್ತೀನಿ, ತಿಂದು ನೋಡಿ ಗೊತ್ತಾಗತ್ತೆ ಟೇಸ್ಟ್ ನಿಂಗೆ. SM ಸರಿ ಹಂಗಾರೆ ನಾನಿವತ್ತು ನಮ್ಮ ಮನೆಗೆ ತೊಗೊಳಕ್ಕೆ ತಡಿ, ನೋಡೋಣ ಹೆಂಗೆ ಟೇಸ್ಟ್ ಅಂತೇಳಿ. ಆಯ್ತು. ಇದು ಇಲ್ಲಿ ಮೋರ್ ಐತಲ್ಲ, ಮೋರ್ ಈ ಕಡೆ ಹಿಂಗೆ ಕೆಳಗೆ ಅಕ್ಷಯ ಪಾರ್ಕಿಂದ ಈ ಕಡೆ ರೈಟ್ ಸೈಡ್ ಬರ್ತಿದ್ದಂಗೆ ಮೋರ್ ಐತಲ್ಲ, ಅಲ್ಲೇ ನೋಡು, ಅಲ್ಲೇ ಸಿಗ್ತಾವ. ನಾನು ಮತ್ತೆಲ್ಲಿ ನೋಡಿಲ್ಲ, ಅಲ್ಲಿ ಮಾತ್ರ ಹಚ್ಚಾರ ಅವ್ನು. ಹೌದನಾ? ಆಯ್ತು, ತೊಗೊಂಬರ್ತೇನೆ ಹಂಗಾರೆ, ತೊಗೊಂಡೋಗ್ತೇನೆ ಮನೆಗೆ. ಸರಿ, ನಾ ಹೊಲೆ ಹಂಗಾರೆ ಕೆಲಸ ಮಾಡ್ಕೋತೇನೆ. SM ಹೌದು, ನಾನು ಈ ವಿಚಾರ ಬಂತು ನೋಡು. ನಮ್ಮ ಅಕ್ಕನೂ ಹಪ್ಪಳ, ಸ್ಯಾಂಡ್ಗಿ, ಉಪ್ಪಿನಕಾಯಿ ಏನೇನೋ ಮಾಡ್ತಾ ಅದಾಳ, ಆದರೆ ಹೆಸರು ಏನಿಟ್ಟಾಳ? ಅಯ್ಯೋ, ಹೆಸರೇ ಕೇಳ್ಕೊಂಡಿಲ್ಲ ನಾನು. ಮತ್ತು ಇದು SM ಅಂದರೆ ನಮ್ಮ ಅಕ್ಕಂದ. ಏನು ಮಾಡಲಿ ತಡಿ, ಒಂದು ಫೋನ್ ಹಚ್ಚಿ ಕೇಳಿಬಿಡ್ಲೇನ? ಹಾಗೆ ಮಾಡ್ತೀನಿ. ಹಲೋ ಹಲೋ ಮಾವ, ನಾನು ಶಕುಂತ್ಲಾ. ಯಾಕ ನನ್ನ ನಂಬರ್ ಡಿಲೀಟ್ ಮಾಡಿ ಏನ? ನೀನಾ ಹೇಳು. ಆಗ್ಲಪ್ಪ ಆಗ್ಲಿ, ಅದೆಷ್ಟು ನೆಗ್ಲೆಕ್ಟ್ ಮಾಡ್ತೀಯ ಮಾಡ. ನಿಂಗೆ ಸಿಟ್ಟಿದ್ರೆ ಇರಲಿ, ನಾನೇನು ಮಾಡೋಕ್ಕಾಗಲ್ಲ. ಹೋಗ್ಲಿ. ಅಕ್ಕ ಒಂದು ಹಪ್ಪಳ, ಸ್ಯಾಂಡ್ಗಿ, ಉಪ್ಪಿನಕಾಯಿ ಅಂತ ಸ್ಟಾರ್ಟ್ ಮಾಡ್ಯಾಳಲ್ಲ, ಅದು ಕಂಪ್ನಿ ಅಂದ್ರೆ ಕಂಪ್ನಿ ಏನಲ್ಲ, ದೊಡ್ಡ ಕಿಸಿಲರದ್ದು. ಅಂದರೆ ಏನು ಹೆಸರಿಟ್ಟಾಳ ಪಾಕೆಟ್ ಮೇಲೆ? ಅಂದರೆ ಈ ಜನ ಹೆಂಗೆ ಗುರ್ತಿಡಿಬೇಕು ಅದನ್ನ ಅಂತ. ಇಲ್ಲೇ ನಮ್ಮ ಕಂಪ್ನಿ ಒಳಗೆ ಭಾಳಷ್ಟು ಜನ ತಿಂತಾ ಇದಾರ. ಅಟ್ಲೀಸ್ಟ್ ಪಾಪ ನನ್ನಿಂದ ಒಂದು 4 ವ್ಯಾಪಾರ ಆಗ್ಲಿಕ್ಕಿಗೂ ಅಂತ ಹೇಳೋಣ ಅಂತ ಅಷ್ಟೇ. ಹೇಳ, ಹೆಂಗೈತಿ ಹೆಸರೇನು ಮಾಮ? ನಿನ್ನಿಂದ ಏನು ವ್ಯಾಪಾರ ಆಗ್ಬೇಕಾಗಿಲ್ಲಕ್ಕಿಗೆ, ಏನ ವ್ಯಾಪಾರ ಆಗಂಗೆ ಆಗ್ತಾನೇ ಐತೆ ಆರಾಮಾಗಿ. ನೀನು ತಪ್ಪು ತಿಳ್ಕೊಂಡು ನಿನ್ನಿಂದನೇ ವ್ಯಾಪಾರ ಆಗ್ತಾ ಐತಿ, ಆಗಬೇಕು ಅಂತೇಳಿ ಅದೆಲ್ಲ ಸೀನಿಲ್ಲ. ಏನ ಬೇಕಂದಂಗೆ ವ್ಯಾಪಾರ ಆಗ್ತಾ ಐತಿ. ಈಗ ನೀನು ಭಾಳ ಒಂಥರ ಅಂಡರ್ ಎಸ್ಟಿಮೇಟ್ ಆಗಿ ನೋಡಿಯಲ್ಲ, ಅದಕ್ಕೆ ನಿಂಗೆ ಹಂಗೆ ಅನ್ನಿಸ್ತೈತೆ ಅಷ್ಟೆ. ಆಯ್ತಪ್ಪ, ಹೇಳು ಹೋಗ್ಲಿ. SM ಉಪ್ಪಿನಕಾಯಿ, ಹಪ್ಪಳಗಳು, ಆಮೇಲೆ ಚಟ್ನಿ ಪುಡಿಗಳು ಅಂತೇಳಿ. SM ಅಂತೇಳಿ? ಇದು ಮಾಮ, ವ್ಯಾಪಾರ ಭಾಳ ಚಲೋ ಆಗ್ತೈತೆ. ಹಾಂ, ತಕ್ಕ ಮಟ್ಟಿಗೆ ಐತಿ. ಯಾಕೆ, ಏನು ಕೆಲಸ ಆಗ್ಬೇಕಿತ್ತು? ಏನಿಲ್ಲ ಮಾಮ, ಕೇಳಿದೆ ಅಷ್ಟೇ, ವ್ಯಾಪಾರ ಚಲೋ ಆಗತ್ತೈತೆ ಅಂತೇಳಿ. ನೀ ಏನಪ್ಪ ಎಲ್ಲದಕ್ಕೂ ಬಂದೇ ಬಿಡ್ತೀಯ ನೋಡಿ. ಆಯ್ತು, ಇಡ್ಲಾ? ರಾಧಿಕಾ, ಏನತ್ತ? ಏನಿಲ್ಲ, SM ಉಪ್ಪಿನಕಾಯಿ, ಹಪ್ಪಳ ಅಂತೆಲ್ಲ ಮಾಡ್ತಾ ಇದಾರಂದಲ್ಲ, ಹೆಂಗೆ ವ್ಯಾಪಾರ ಚಲೋ ಆಗ್ತೈತೆ? ಅಯ್ಯೋ, ನನಗೆ ಗೊತ್ತಿದ್ದಂಗೆ ನಾನೇ ಎಷ್ಟು ಮಂದಿಗೆ ಹೇಳೇನು ಗೊತ್ತಾ? ಈ ಉಪ್ಪಿನಕಾಯಿ ಚಲೋ ಐತಿ, ಇದು ಹಪ್ಪಳ ಚಲೋ ಅದಾವ, ತಗೋರಿ ಅಂತೇಳಿ ಎಷ್ಟು ಮಂದಿಗೆ ಹೇಳೇನು ಗೊತ್ತಾನ? ವ್ಯಾಪಾರ ತಕ್ಕಮಟ್ಟಿಗೆ ಚಲೋನೇ ಆಗ್ತಾ ಐತಿ. ಹೌದು, ಯಾಕೆ ನೀ ಯಾಕೆ ಹಂಗೆ ಕೇಳಕತ್ತಿ? ಹೇಳಕ್ಕೋಬೇಡ, ಅವರು ಸರಿ ಮಾಡಲ್ಲ, ಹೈಜಿನಿಕ್ ಇಲ್ಲ, ಕಡ್ರ ಬಡ್ರ ಮಾಡ್ತಾರೆ. ಸುಮ್ಮನೆ ಅದನ್ನ ನೀ ಹೇಳಿ ಯಾರ್ಯಾರು ತಿಂದು ಏನಾರು ತ್ರಾಸ ಆಗ್ಬಾರ್ದಲ್ಲ ಮತ್ತು ಅದಕ್ಕೆ. ಆಮೇಲೆ ನೀನು ಇನ್ಮೇಲೆ ತಿನ್ನಕ್ಕೆ ಹೋಗ್ಬೇಡ, ಅದನ್ನು ಬಿಟ್ಬಿಡು. ಏನ ತಿನ್ಬೇಡ. ಏನ ಹೈಜಿನಿಕ್ ಮಾಡಲ್ಲ? ಹೋಗ, ಚಲೋ ಐತಿ ಟೇಸ್ಟ್. ಇಲ್ಲ, SM ಉಪ್ಪಿನಕಾಯಿ ಅದಾವಲ್ಲ, ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಅಕ್ಕನೇ. ಅದಕ್ಕೆ ನಮ್ಮ ಮನ್ಯಾಗೂ ಅಷ್ಟೇನು ಸ್ವಚ್ಛ ಅಡುಗೆ ಮಾಡ್ತಿದ್ದಿಲ್ಲಕ್ಕೆ. ನಾನು ನೋಡೇನಪ್ಪ, ಅಷ್ಟೇನು ಕ್ಲೀನ್ ಇಲ್ಲ, ಅದಕ್ಕೆ ಸುಮ್ಮನೆ ಮಾಡಕ್ಕೆ ಹೋಗಬೇಡ ಅಂತ. ಇದು ತಿನ್ನಕ್ಕೆ ಹೋಗಬೇಡ ಅದಕ್ಕೆ. ಹೌದಾ? ಸರಿ ಹಂಗಾರೆ ಸರಿ ಆಯ್ತು, ಇನ್ಮೇಲೆ ತಿನ್ನಲ್ಲ.
ಹೋಗಿ ಕೆಲಸ ಮಾಡು. ಅಲ್ಲ ಈಕೆ ಚಲೋ ಇರಲ್ಲ ತಿನ್ಬೇಡ ಅಂತ ಆಮ್ಲ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಇವ್ರ ಅಕ್ಕನ ಬಗ್ಗೆ ಈಕಿನೇ ಅಪಪ್ರಚಾರ ಮಾಡಕತ್ತಾಳಲ್ಲ. ಇವ್ರ ಅಕ್ಕ ತಂಗಿ ನಡುವೆ ಏನಾರ ಜಗಳ ಐತಾ? ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಅಕ್ಕ ತಂಗಿ ನಡುವೆ ಇರೋ ಜಗಳಕ್ಕೆ ಎಲ್ಲಿ ಹಿಂಗೆ ಹೇಳ್ತಾ ಇದ್ದಾಳೋ ಏನಪ್ಪ. ಅಲ್ಲ ಆದರೂ ಯಾರು ಹಿಂಗೆ ಹೇಳ್ತಾರ? ಎಷ್ಟೇ ಆದರೂ ಅಕ್ಕಲ್ಲನ. ಈಕೆ ಅಂದ್ಲಂತ, ನಾನು ಯಾಕೆ ಬಿಡಲಿ? ಕಲ್ಬೆರಕಿರೋ ಯಾರ್ಯಾರ ಏನೇನೇ ಮಾಡಿದ್ದೆ ತಿಂದಿರ್ತೀವಂತ. ಎಷ್ಟು ರುಚಿ ಐತಪ್ಪ, ಇದನ್ನು ತಿನ್ನಲ್ಲ ನಾನು. ಈಕೆ ಬೇಕಾದ ಅನ್ಕೊಳ್ಳಕ್ಕ, ನಾವು ತರದೇ ತಿನ್ನೋದೇ ಅಂದ್ರೆ ಅನ್ಕೊಳ್ಳಿ. ಹೇಳಿದ್ರೆ ಹೇಳ್ಕೊಳ್ಳಿ, ನಮ್ಗೆ ಏನಾಗಬೇಕಾಯ್ತು. ಕುಕ್ಕರ್ ಎಲ್ಲಿಟ್ನೇ ಯವ್ವ ನಾನು? ಏನು ಭಾಂಡೆ ತೊಳೆಯೋಕೈತೆ ನನ್ನ ಕುಕ್ಕರ್? ಇವ ಅನ್ನಕ್ಕೆ ಇಡ್ಬೇಕು. ಇದು ಟೈಮ್ 8 ಗಂಟೆ ಆತಾಲೆ. ಸುಮತಿ, ಏನ್ರಿ? ಅಲ್ಲ ಇನ್ನೂ ನಾಷ್ಟ ಆಗಿಲ್ಲ? ಮಾಡಾಕತ್ತೀನಿ ರೀ. ನನಗೆ ಈಗ ಎರಡೆರಡು ಮಾಡೋಕ್ಕಾಗಲ್ಲ, ಇವತ್ತು ಒಂಚೂರು ಲೇಟಾಗಿ ಎದ್ಬಿಟ್ಟೆ. ಅಯ್ಯೋ ನಿದ್ದಿನೂ ಆಗಿಲ್ಲ ಚಂದಾಗಿ. ಅದಕ್ಕೆ ಪಲಾವ್ ಮಾಡಿಬಿಡ್ತೇನೆ, ಅದನ್ನ ನಾಷ್ಟ ಮಾಡಿ ಅದನ್ನ ಕಟ್ಕೊಂಡು ಹೋದ್ರಾತಂತ. ಏ ಸರಿ ಮಾಡಿ, ಏನೋ ಒಂದು ಹೋಲಿ ಅಂದಂಗೆ. ನಿನ್ನೆ ನಿಮ್ಮ ಫೋನ್ ಮಾಡಿದ್ಲಲ್ಲ, ಏನು ಹೇಳಿದ್ರು? ಅದ ಅದು ತಿಳ್ಕೊಂಡು ಏನು ಮಾಡ್ತೀರಿ ಬಿಡ್ರಿ, ಉಪಯೋಗಿಲ್ಲ. ಅಲ್ಲ ಇರ್ರಿ, ಒಂದು ಸ್ವಲ್ಪ ಹೇಳ, ಹಂಗೆ ಮಾಡ್ತೀವಿ. ನನಗೆ ಹೇಳ್ಬೇಕಂತ ಅನ್ನಿಸ್ತಿಲ್ರಿ. ಅಲ್ಲ ನಿನ್ನ ಪಾಡಿಗೆ ನೀ ಅಡ್ಡಾಡಿ ಕೆಲಸ ಮಾಡಕತ್ರ ಫೋನಿಗೆ ಏನು ಅಂದ್ರೆ ನನ್ನ ವಿಚಾರನೇ ಮಾತಾಡ್ತಿದ್ದಿ ಅಂತ ಗೊತ್ತಾತು. ಅದಾದ್ಮೇಲೆ ಯಾಕೋ ಬಂದು ಭಾಳ ಸಿಟ್ಟಾಗಿದ್ದಿ. ಏನಂತ ಗೊತ್ತಾಗ್ಲಿಲ್ಲ. ರಾತ್ರಿನೇ ಕೇಳೋಣ ಅಂದೆ, ಇನ್ನು ಸುಮ್ಮನೆ ಈ ವಿಚಾರಕ್ಕೆ ಜಗಳ ಮಾಡ್ಕೊಂಡು ಕೂತ್ರೆ ಬಗನ ಮತ್ತೆ ಬೆಳಗ್ಗೆ ನಿನ್ನ ಕೆಲ್ಸಕ್ಕೆ ಹೋಗಿ ತೊಂದರೆ ಆಕತ್, ನಿದ್ದೆ ಆಗೋದಲ್ಲ ಅಂತ ನಾ ಏನು ಕೇಳಲಿಲ್ಲ. ತಿರ್ಗಿ ಈಗೂ ಹೇಳಂಗಿಲ್ಲ ಅಂದ್ರೆ ಹೆಂಗದ? ಗೊತ್ತಾತಲ್ಲ, ಸುಮ್ಮನಿರಿ. ಅಲ್ಲ ಗೊತ್ತಾಗಿಲ್ಲ, ಪೂರ ಗೊತ್ತಾಗಿಲ್ಲ. ಏನೋ ಕೊಡ್ಬೇಡ ಬಿಡು, ಬ್ಯಾಡ ಹೋಗು, ಬ್ಯಾಡ ಅಂತ ಹೇಳು ಅನ್ನಕತ್ತಿದ್ದಲ್ಲ. ಏನು ಕೊಡೋದು, ಏನು ಬ್ಯಾಡ ಅನ್ನೋದು? ಮತ್ತೇನಿಲ್ಲ ರೀ, ಅದು ಅತ್ತಿಗೆಮ್ಮ ಅಣ್ಣ ಇಬ್ರು ಸೇರ್ಕೊಂಡು ಹೊಸದೊಂದು ಪ್ಲಾನ್ ಮಾಡ್ಯಾರಂತೆ. ಏನು ಪ್ಲಾನ? ಏನು? ಇನ್ನೇನು ಇಲ್ಲ, ಇಬ್ರು ಸೇರ್ಕೊಂಡು ಹೊಲ ಕೊಡ್ತೇವಿ ಅಂತ ತಂದ್ರಿಲ್ಲ. ಈಗ ಹೇಳ್ತಾ ಇದಾರಂತ, ಹೊಲ ಕೊಡ್ತೇವಿ ಆದ್ರೆ ನೀವು ಅಂದ್ಕೊಂಡಷ್ಟು ಸುಲಭ ಕೊಡೋಕ್ಕಾಗಲ್ಲ, ಫಸ್ಟ್ ತಪ್ಪು ಒಪ್ಕೋಬೇಕು, ಆಮೇಲೆ ಹೊಲ ಕೊಡ್ತೇನೆ ಅಂತ. ಯಾರು ಯಾವ ತಪ್ಪು ಒಪ್ಕೋಬೇಕಂತ? ಓ ನಿಮ್ಮ ಅವ್ವಾರ ಬೈದಿದ್ ತಪ್ಪಾತಂತೇಳ? ಅದಲ್ರಿ, ನೀವು ನಮ್ಮ ಅತ್ತಿಗೆಮ್ಮನ ಜೊತೆಗೆ ಕೆಟ್ಟದಾಗ ನಡ್ಕೊಂಡಿರಂತ, ಅದೊಂದು ತಪ್ಪು ಒಪ್ಕೊಂಡ್ರೆ ಅಷ್ಟೇ ಅವರು ನಿಮಗೆ 1 ಎಕರೆ ಹೊಲ ಕೊಡ್ತಾರಂತ, ಇಲ್ಲಂದ್ರೆ ಕೊಡಲ್ಲಂತ. ಏನ ತಪ್ಪು ಒಪ್ಕೋಬೇಕಂತ? ನೋಡ್ರಿ ಹೆಂಗೈತಿ ವಿಚಿತ್ರ ಇವ್ರದ್ದು. ಅಲ್ಲ ತಡಿ, ತಪ್ಪೇ ಮಾಡ್ಲಾರ್ದ ಯಾಕ್ರಿ ಒಪ್ಕೋಬೇಕು? ಹೊಲದ ಆಸೆಗೋಸ್ಕರ. ಹಾ ಹೌದೌದು, ಅದೇಂಗ್ ಮಾಡ್ಲಾರ್ದ ತಪ್ಪು ಒಪ್ಕೊಂತಾರ? ಕೊಡ್ಲಾರ್ದ ಏನ ಹೇಳ್ತಾ ಇರ್ಬೇಕು, ಕೊಡಕ್ಕೆ ಇಷ್ಟ ಇಲ್ಲಾರ್ದ. ಆದ್ರೂ ನಾವು ಬಿಡಬಾರ್ದ್ಲಿ. ನಾ ಅಂತೇನಿ, ಅವ್ರಿಗೆ ಹೊಲ ಕೊಡಕ್ಕೆ ಇಷ್ಟ ಇಲ್ಲ, ಒಪ್ಕೊ ಅಂತ ಹೇಳತ್ತಾರ. ನಿನಗೆ ಗೊತ್ತಾ ನಾ ಹೆಂಗದನೆ ಅಂತೇಳಿ? ನಮ್ಮ ಅವ್ವ ಗೊತ್ತಾ, ನಿಮ್ಮ ಅತ್ತೇರಿಗೆ ಗೊತ್ತಾ, ಸಾಕು. ನಾವು ಇನ್ನಿದ್ದವ್ರು ನಂಬಿದ್ರೇನೋ ಬಿಟ್ರೇನು, ಹೌದಿಲ್ಲ? ನಾವೇನು ಮಾಡೋಣ? ಹೌದು ನಾನು ಮಾಡಿದ್ದೆ ಸರಿ, ಹೌದು ನೋಡು ನಾನು ಕೆಟ್ಟದಾಗ ನಡ್ಕೊಂಡೀನಿ, ತಪ್ಪಾಗೈತಿ ಅಂತ ಒಂದು ಮಾತು ಅಂದೆ ಅಂದ್ರೆ ಹೊಲ ಬರ್ತತ್ಲಿ 1 ಎಕರೆ ಕಂಡಾಬಿಟ್ಟು ಲಕ್ಷಗಟ್ಲೆ ಕಿಮ್ಮತ್ ಬೆಳೆ ಬಾಳೋದು, ಹೌದಿಲ್ಲ? ಏನಾಗಲ್ಲ, ಹಂಗೆ ಹೇಳ್ಬಿಡ್ಲೇನ? ಹೇಳಿ ಇಸ್ಕೊಂಬಿಡುನು, ಆಮೇಲೆ ಹೇಳಿದ್ರಾತ ನಾವು ಮಾಡೇ ಇಲ್ಲ, ನಿಮ್ಮ ಕಾಟಕ್ಕೆ ಹಂಗೆ ಒಪ್ಕೊಂಡಿದ್ದು ಅಂತೇಳಿ ನಾವೇ ಹೇಳ್ಬಿಟ್ರಾತ, ಹೌದಿಲ್ಲ? ಅಲ್ಲ ಸ್ವಲ್ಪನೂ ಮಾನ ಮರ್ಯಾದಿಲ್ಲ ನಿಮಗೆ? ಅಲ್ಲ ರೊಕ್ಕಕ್ಕೋಸ್ಕರ ಒಂದು ಸ್ವಾಭಿಮಾನನೇ ಬಿಡ್ತೀರ? ನನಗೆ ನಂಬಿಕೆ ಐತಿ ನನ್ನ ಗಂಡ ಹಂಗೆ ಮಾಡಿಲ್ಲ ಅಂತೇಳಿ. ನಮ್ಮ ಅತ್ತಿಗೆಮ್ಮಗ ನಮ್ಮ ಅಣ್ಣಗ ಕೊಡಕ್ಕೆ ಇಷ್ಟ ಇಲ್ಲ, ಅದಕ್ಕಿಂತ ನೆವ ತಕೊಂಡು ನಿಂತಾರ. ಏನು ತಪ್ಪು ಮಾಡ್ಲಾರ್ದ ಯಾರು ಒಪ್ಕೊಳ್ಳಲ್ಲ ಅಂತ ಅವ್ರಿಗೂ ಗೊತ್ತು, ಅದಕ್ಕೆ ಹಂಗೆ ನಾಟಕ ಮಾಡ್ತಾ ಇದಾರೆ ನಿನ್ನಂತೇಳಿ. ಏನು ಅದಕ್ಕೆ ನೀವು ಒಪ್ಕೊಂಡ್ರೆ ಅಲ್ಲ, ಅವ್ರು ಅಂದ್ಕೊಂಡಿದ್ದೆ ನಾವು ಮಾಡ್ದಂಗೆ ಆಗಂಗಿಲ್ಲನ್ರಿ? ಅಯ್ಯೋ ದೇವ್ರೆ ರೀ, ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದ್ರಿ. ನಾ ಹೇಳ್ತಾ ಇದೀನಲ್ಲ, ಕೋರ್ಟಿಗೆ ಹಾಕೋಣ ಹಂಗೆ ಬೇಕಂದ್ರೆ. ಅಯ್ಯೋ ದೇವ್ರೆ, ಕೋರ್ಟಿಗೆ ಹಾಕ್ತೀಯಾ? ಕೋರ್ಟಿಗೆ ಹಾಕಿದೆ ಅಂದ್ರೆ ಇದು ಬಗೆಹರಿಯೋದಕ್ಕೆ ಎಷ್ಟು ವರ್ಷ ಬೇಕಾ ಏನು ಯಾರಿಗೆ ಗೊತ್ತು? ಆಗ್ಲಿ ಬಿಡ್ರಿ, ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕಾದ್ರೂ ಬರಲಿ, ಆದ್ರೆ ಅದು ನ್ಯಾಯವಾಗಿ ತಗೋಬೇಕು ಹೊರತು ಇಲ್ಲೋಡಿದೆ ತಪ್ಪು ಮಾತ್ರ ಮಾಡ್ಲಾರ್ದ ಮಾಡೇವಿ ಅಂತ ಒಪ್ಕೊಳ್ಳೋದು ಬೇಡ. ನೀವು ಮಾನ ಮರ್ಯಾದೆ ಇಲ್ದಂಗೆ ಒಪ್ಕೊಳ್ಳೋಣ ಅಂತ ಚಿ, ಇನ್ನು ನಿಮಗೇನು ಅಂದ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಹಾಳಾಗೋಗ್ರಿ ಅಂತ ಮಾಡ್ಕೊರಿ. ಅವರಿಬ್ಬರು ನಾಟಕ ಮಾತ್ರ ಬೇಕಾದ್ದಾಗಲಿ, ಒಪ್ಕೊಳ್ಳಲ್ಲ ನಾನು ಮಾತ್ರ. ಅಯ್ಯೋ ದೇವ್ರಿ, ಹಾಂ ಇವರೊಂದು ಚಲೋ ದಾರಿ ಹುಡುಕಿದ್ರಲ್ಲ. ಅಲ್ಲ ಇವ್ರಿಗೆ ಯಾರು ಕೊಟ್ರಿ ಐಡಿಯಾನ ಅಂತ? ಚಲೋ ದಾರಿ ಹುಡುಕ್ಬಿಟ್ರಲ್ಲ ಇವರು. ಈಗ ನಾನು ಒಪ್ಕೊಳ್ಳಾರ್ದ ಹೊಲ ಕೊಡಲ್ಲ ಅಂತ ಅದಾರ. ಕೋರ್ಟ್ ಕೇಸು ಅಂತ ಹೋಗೋದೇನೋ ಸುಲಭ, ಆದರೆ ಅದೇನು 1 ವರ್ಷಕ್ಕೆ ಬಗೆಹರಿತೈತಿ, ಏನು 2 ವರ್ಷಕ್ಕೆ ಬಗೆಹರಿತೈತಿ ಗೊತ್ತಿಲ್ಲ. ಏನು ಮಾಡೋದೀಗ? ಛೇ.